ಮಕ್ಕಳು ಬಂದ್ಬಿಟ್ಟು ಅಪ್ಪ ಅಮ್ಮನ್ನ ಬೇರೆ ಮಾಡ್ಬಿಡ್ತೀರ. ಇಲ್ಲ ಮಾಮ, ಮಾನ ಮರ್ಯಾದೆ ಮನೆಗೆ ಜನ ನಮ್ ಜೊತೆ ನಿಂತಾರೆ. ಯಾರು ಹುಡುಗಿ ನೋಡೋ ಸ್ಕೀಮ್ ಎಲ್ಲ ಮಾಡ್ಬಿಟ್ಟವ್ರಂತೆ. ಹುಡ್ಕೋದೇನಿಲ್ಲ, ಹೂ ಅಂತ ಮಾಡ್ಬಿಡ್ತೀವಿ. ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. 4, 3, 2, 1 ಮುಗೀತು ಅಷ್ಟೇ. ಮುಗೀತು ಆಗಿರೋದು. 8,000 ಮಾಡ್ಬಿಡ್ತಾ ಇದ್ದೆ ಗೊತ್ತು ನಂಗೆ. ಗುಡ್ ಮಾರ್ನಿಂಗ್ ಗಾಯ್ಸ್, ವಿಡಿಯೋ ನೋಡೋರು ಎಲ್ರಿಗೂ ಬೆಳಗಿನ ಮುಂಜಾನೆಯ ಶುಭೋದಯ. ಮತ್ತೆ ನಾನು ಹೊಸ ವಿಡಿಯೋಗೆ ಸ್ವಾಗತ. ಮಮ್ಮಿ ಫುಲ್ ಬಿಸಿ, ಇವಾಗ ನಾನು ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ ಫುಲ್ ಆ್ಯಂಗ್ರಿ ಆ್ಯಂಡ್ ಅದಕ್ಕೆ ಇವಾಗ ಸೀದಾ ಮಾರ್ಕೆಟ್ಗೆ ಹೊರಟಿ. ಅಮ್ಮ ನಂಗೊಂದು ಹೆಲ್ಮೆಟ್ ನೋಡಿ ಗಾಯ್ಸ್, ನೋಡಿ ನಮ್ಮಮ್ಮ ನಡೆಯೋದಕ್ಕೂ ಕಷ್ಟ ಆಗಬೇಕು, ಅಷ್ಟು ಕಷ್ಟ ಮಾಡಿ ಕೂಟಿದ್ದೀರಾ ನೀವೆಲ್ಲ ಕಸಗಳ. ಅಂದರೆ ನೀವಲ್ಲ ಮೇ ಬಿ ಇಲ್ಲಿರೋ ಆಡಿಯನ್ಸ್ ಏನೋ ನೋಡಿದ್ರೆ ಅವ್ರಿಗೆ ಹೇಳ್ತಾ ಇರೋದು. ಹಿಂಗೆ ಮಾಡ್ಬಿಟ್ರೆ ಹೆಂಗೆ ನಾವೆಲ್ಲ ನಡ್ಕೊಂಡು ಹೋಗೋದು. ನೀವು ಬರೋ ಹೊಡಿಕೊಂಡು ಬಂದು ನಾವು ತಿನ್ನಕ್ಕೆ ಬರ್ತೀವಿ ತಂದವ್ರೆ ಅಂತ. ತಿನ್ನೋದೇನು ಇಲ್ಲ ಆಗ್ಲಿ, ಕಸ ಹಾಕತ್ತೆ. ನಿಮ್ಮ ಓನರ್ ಏನೋ ಹೇಳ್ಕೊಡಲ್ಲ ನಿಂಗೆ, ಕೊಡ್ಸಲ್ಲ ನಿಂಗೆ. ಯಾಕೋ ಗೊತ್ತಿಲ್ಲ, ಇವತ್ತು ಈ ರೋಡ್ ಸ್ವಲ್ಪ ಖಾಲಿ ಕಾಣಿಸ್ತಾ ಐತೆ, ಅದ್ರ ಆಪೋಸಿಟ್ ರೋಡ್ ಸ್ವಲ್ಪ ಜಾಮ್ ಇರೋದ್ರ ಕಾಣಿಸ್ತೈತೆ. ಯೂಶುವಲ್ ಆಗಿ ಇದು ಆಪೋಸಿಟ್ ಆಗಿರ್ತಾ ಇತ್ತು, ಯಾಕಂದ್ರೆ ಈ ಕಡೆ ಇಂದ ಸಿಟಿ ಕನೆಕ್ಟ್ ಆಗೋದು. ಏನೋ ಇವತ್ತು ಕೆಲ್ಸಕ್ಕೆ ಹೋಗೋ ಜನ ಕಮ್ಮಿ ಆಗೋರು, ಏನ್ ಕಥೆನೋ ಗೊತ್ತಿಲ್ಲ. ಮನೋಜ್ ಗುಡ್ ಮಾರ್ನಿಂಗ್. ಏನೋ ಕಡ್ಲೆಕಾಯಿ ಕೊಡ್ತಾ ಇದ್ದೀರಾ? ಹೌದು ಮನೋಜ್, ಕಡ್ಲೆಕಾಯಿ ತಿನ್ನೋ ತಲೆನೋವು ಬತ್ತಾನೆ, ನಿಂಗೆ ಬರಲ್ವಾ? ನಂಗೆ ಹೇಳ್ಕೊಟ್ಟವ್ರೆ ಮಾಮ, ನಿನ್ಗೋಸ್ಕರ ಕಡ್ಲೆಕಾಯಿ ಕಡಿ ಮಾಮ. ಇನ್ ಅರ್ಧ ಪೂರ್ತಿ ಎಲ್ಲ ನೋಡ್ಬೇಡ ಮಾಮ, ನಿಂಗೋಸ್ಕರ ಇಕ್ಕಣರು ಪ್ರೀತಿ ನೋಡು ಮಾಮ, ಅಲ್ಲಲ್ಲಲ್ಲಲ್ಲಲ್ಲ. ಇದ್ರಲ್ಲಿ 2 ಪೀಸ್ ಐತೆ ಮಾಮ, 1 ಪೀಸ್ ನಾನು ತಿಂದೆ, 2 ಪೀಸ್ ಇನ್ನು ಕೊಟ್ಟೆ. ಒಟ್ಟಲ್ಲಿ ಮಕ್ಕಳು ಬಂದ್ಬಿಟ್ಟು ಅಪ್ಪ ಅಮ್ಮನ್ನ ಬೇರೆ ಮಾಡ್ಬಿಡ್ತೀರ. ಇಲ್ಲ ಮಾಮ, ಇಲ್ಲಿ 3 ಕಲೆ ಬಿದ್ದೈತೆ ಇರೋದು. ಒಬ್ಬ ಮಾಮ ನಿಂಗೆ 2 ಆಪ್ಷನ್ ಕೊಡ್ತೀನಿ, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ಬೇಕು. ನಿಂಗೆ ಮಾನ ಇಂಪಾರ್ಟೆಂಟಾ, ಮನೇಲಿರೋ ಜನ ಇಂಪಾರ್ಟೆಂಟಾ? ಮಾನ ಮರ್ಯಾದೆ ಮನೆಯಲ್ಲಿರೋ ಜನ ನಮ್ ಜೊತೆ ನಿಂತಾರೆ. ಹಂಗೆ ಸ್ವ್ಯಾಗ್ ನೋಡಿ ಹಂಗೆ. ಅಜಯ್, ಆಧಾರ್ ಕಾರ್ಡ್ ತಾನೆ ನಾನು ಅಪ್ಲೈ ಮಾಡಿಸ್ತೀನಿ ನೋಡಿ. ನಾಷ್ಟ ತಿಂದ, ನಾಷ್ಟ ತಂದ. ಗಾಯ್ಸ್, ಇವತ್ತು ಬೆಳಗ್ಗೆ ನಾವು ಮಾವ ಜೊತೆ ನಾಷ್ಟ ಮಾಡ್ತಾ ಇದ್ದೀನಿ. ನೋಡ್ಬೇಕು ಏನೇನಿದೆ ಸ್ಪೆಷಲ್ ಇವತ್ತು ಅಂತ. ಓ ಬಾಯ್ ಆಯ್, ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗಾಯ್ಸ್, ಇವ್ರು ಗೊತ್ತಲ್ಲ, ಪರ್ಸನ್ ಫ್ರಮ್ ಬಿಹಾರ್, ವರ್ಕಿಂಗ್ ಇನ್ ನಮ್ಮೂರು, ಹೆವಿ ಇನ್ಕಮ್, ಹೆವಿ ಪರ್ಸನ್. ಸೂಪರ್ ಅಲ್ಲ, ಹೆವಿ ಇನ್ಕಮ್ ಅಲ್ಲ ಮಾಮ. ನಂಗೆ ಯಾಕೋ ಅಲ್ಲಿ ವರುಣ್ ತರ ಕಾಣಿಸ್ತವನು. ವರುಣೇನ ಅದು? ನೀವು ವರುಣ ನೋಡೋ ನೀವಂತ ಮಾರ್ಕೆಟ್ಗೆ. ಏ ವರುಣ್, ಕಿವಿಗೆ ಹಾಕೊಂಬಿಟ್ಟವನೆ. ಓಯ್ ವರುಣ, ಕೇಳಿಸೋದೇ ಇಲ್ಲ ಅವನಿಗೆ. ಇಲ್ಲಿಂದ ಇಲ್ಲಿಗೆ ಕೇಳಿಸ್ತಾ ಇಲ್ಲ ಅವನಿಗೆ, ಆದ್ರೆ ಏನೋ ಡೀಪ್ ಆಗಿ ಅನಾಲಿಸಿಸ್ ಮಾಡ್ತಾವನೆ, ಮೆಷರ್ ಮಾಡ್ತಾವನೆ. ಕೊನೆಗೂ ಗಾಯ್ಸ್, ವರುಣ ಸ್ವಲ್ಪ ಮಮ್ಮಿಗೆ ಸಪೋರ್ಟ್ ಮಾಡೋ ಬಿಸ್ನೆಸ್ ಮ್ಯಾನ್ ಆಗೋದಾ. ಎಲ್ಲ ವರುಣ ಒಳ್ಳೆ ಬದಲಾವಣೆ ಕಾಣಿಸ್ತೈತೆ. ಲೇ, ಅಮ್ಮ ಜೊತೆ ಬಂದಿದ್ದೆ ಅನ್ಕೊಂಡಿದ್ನಲ್ಲ, ಲೇಟ್ ಆಗ ಬಂದಿರ ನೀನ. ನಾನು ಇನ್ನೋಣ ಅಂತಾನೆ ಬಂದೆ ಕಣ. ನಂದೇ ನಿಮ್ಮ ಮಮ್ಮಿ ನೋಡೋಣ ಅಂತ ಬಂದೆ. ಹಂಗೆ ಮಮ್ಮಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡ ನೀನೇ ಇದೆಯಾ, ನಿಮ್ಮನೆಗೆ ಬರೋಣ ಅಂತಿದ್ದೆ. ಆಗ್ಲೇ ಕರೀದ್ ಕೇಳಿಸಿಲ್ಲ, ಕೇಳಿಸ್ತಾ ಇಲ್ಲ. ಸರಿನಪ್ಪ, ರೆಸ್ಪಾನ್ಸಿಬಲ್. ಕೇಳಿಸ್ತಾ ಇಲ್ವಾ ಅಷ್ಟೇ ಹೇಳು. ಕೇಳ್ತೀರಿ, ಯಾಕೋ ತಿರುಗಿ ನೋಡಿಲ್ಲ. ಓ ವಿಡಿಯೋ ತೋರಿಸ್ತೀನಿ ತಡಿ. ಯಾವಾಗ ಹೇಳಿದ್ರಂಟಿ? ನಿಮ್ಮ ಮಾವ ಹೇಳ್ತಾ ಇದ್ದಾನೆ. ಎಲ್ಲಿ ಮಾಮ? ಯಾವ ಮಾಮ? ಮಾಡ್ಕೊಂಡ್ರು ಇಲ್ಲ, ನೀನ್ ಈಗ ಬರ್ತದ ಹೋಗೋ. ಸುಮ್ಮನೆ ಯಾರು ಹುಡುಗಿ ನೋಡೋ ಸ್ಕೀಮ್ ಎಲ್ಲ ಮಾಡ್ಬಿಟ್ಟವ್ರಂತೆ. ಏನ್ ಮಾಮ, ಯಾರು ಹುಡುಗಿ ನೋಡ್ತಾ ಇದೀನಿ. ನಿನ್ಗೆ ಒಳ್ಳೆ ಸೆಲೆಕ್ಷನ್ ಹುಡುಗಿ ಆದ್ರೆ ಮದುವೆ ಮಾಡ್ಬಿಡೋದಕ್ಕೆ ಹುಡುಕ್ತಾ ಇದೆಯಾ? ಹುಡ್ಕೋದೇನಿಲ್ಲ, ಹೂ ಅಂತ ಮಾಡ್ಬಿಡ್ತೀನಿ.
ತುಂಬಾ ಟೈಮ್ ಇದೆ. ನಿಮ್ಮ ಅಣ್ಣ ಕಾಯ್ತವನೆ, ನೀನ್ ಕಾಯ್ತಾ ಇಲ್ಲ. ಯಾರಣ್ಣ ಇವ್ರಣ್ಣ ಕಾಯ್ತವನೆ, ಒಳ್ಳೆಯವ್ರಿಗೆ ಸಿಕ್ಲಿ ಅಂತ ಇವ್ನು ಕಾಯ್ತವನ. ನಿಮ್ಗೆ ಹೆಂಗ ಅನ್ಸ್ತೈತೆ? ಕಟ್ಟು ಮದುವೆ ಆಗ್ಲತ್ತ ಕಾಯ್ತವನೆ. ಆಮೇಲೆ ನೀನಾ ತಾತ ಆಗೋಯ್ತೆ ಮದ್ವೆ ಆಗೋಷ್ಟಲ್ಲಿ. ಏನಂತೀರಾ? ದುಡ್ಡಿಕೊಂಡು ಪೂಜೆ ಮಾಡ್ತೀಯ ಬಾಯ್. ಮಾಮ ಇವಾಗ ಗಾಡಿ ಹತ್ರ ಹೋಗ್ತಾ ಇದಾರೆ. ನಾನು ಇವಾಗ ಮಾರ್ಕೆಟ್ ಹತ್ರ ಹೋಗ್ಬೇಕು. ನಮ್ಮ ಅಜ್ಜಿ ಅಮ್ಮ ಕಾಣಿಸ್ತಿಲ್ವಲ್ಲ, ಆಗ್ಲೇ ಒಂದು ರೌಂಡ್ ಹೋಗಿ ಬಂದವರು. ಅಜ್ಜಿ ನಿಮ್ಮ ಮಗಳಲ್ಲ ಅಜ್ಜಿ? ಹಾ, ಎಲ್ಲಿದ್ದಾರೆ ಅಂತ ಗೊತ್ತಾ? ಇಲ್ಲ, ಇನ್ನೆಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ. ನೋಡು, ನಿಮ್ಮ ಮಗಳಿಗೆ ಗೊತ್ತಿಲ್ದ್ರೆ ಎಲ್ ಬೇಕೋ ಅಲ್ಲಿ ಹೋಗ್ಬೋದು. ನಾನು ಯಾರು ಹಂಗ ಹೋಗ್ಬಿಟ್ರೆ ನನ್ನ ಮೇಲೆ ಚೆನ್ನಾಗಿ ಬೈತದೆ. ಏನಂತ ಇವಾಗ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನಂಗೇನು ಗೊತ್ತಾ, ಈ ಕಡೆ ಇರ್ಬೇಕು. ಕಲೆಕ್ಷನ್ ಮಾಡ್ತಾವ್ರೆ. ಹಾ, ನಿಮ್ಮ ಮಗಳು ಮಾತ್ರ ಎಲ್ ಬೇಕಾದ್ರೂ ಅಲ್ಲಿ ಹೋಗ್ಬಿಡ್ಬೋದು. ನಾನು ಹೋದ್ರೆ ಮಾತ್ರ ಚೆನ್ನಾಗಿ ಬೈತಾರೆ. ಏನ್ ನ್ಯಾಯ ಇದು? ಅವ್ರೆಲ್ಲೂ ಹೋಗಲ್ಲ. ಕಲೆಕ್ಷನ್ ದುಡ್ಡು ಮಾಡಿದ್ರೇನಪ್ಪ, ನಮ್ಮನ್ನೆಲ್ಲ ಸಾಕಾಗದು. ನಾನು ಹೇಳೋ ಪಾಯಿಂಟ್ ಒಂದು, ಅಜ್ಜಿ ಹೇಳೋ ಪಾಯಿಂಟ್ ಒಂದು. ಹೋಗಿ ಮಾವ ನಂಗೆ ಮುದ್ದೆ ತಿನ್ನು ಅಂತ ಹೇಳ್ತು ಮಮ್ಮಿ. ನಾನು ಹೇಳ್ದೆ ಮಾಮಂಗೆ, ಮಾಮ ನಾನು ಮುದ್ದೆ ತಿನ್ನಲ್ಲ, ಮನೇಲೆ ಮುದ್ದೆ ಐತೆ, ಅದೇ ಸಾಕು ನಂಗೆ ಅಂತ. ಅಜ್ಜಿ ಬಾಯ್, ಅತ್ತೆ ಬಾಯ್. ಆಯ್ತು ಬಿಡು. ದಿನ ಅಂಗಡಿ ಓಪನ್ ಹಾಕಿದಂಗೆ ಕೆಲಸ ಶುರು. ಮಮ್ಮಿದು ಸೈಡ್ ಬಾ ಮಮ್ಮಿ, ನಾನು ಮಾಡ್ತೀನಿ. ಗೈಸ್, ಇವಾಗ ಮನೇಲಿ ಸ್ವಲ್ಪ ಶಾಪಿಂಗ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ, ಮ್ಯಾಟ್ ಬಂದಿದ್ದೀವಿ. ಇಲ್ಲಿ ಒಂದು ಟಾಸ್ಕ್ ಕೊಡ್ಲಾ ನಿಂಗೆ? 1 ನಿಮಿಷ ಟೈಮ್ ಕೊಡ್ತೀನಿ. ಆ 1 ನಿಮಿಷದಲ್ಲಿ ಏನೇ ತಗೊಂಡ್ರು ನೀನೇ ತಗೊಡ್ತೀಯಾ? ಈಸ್ಕೊಡ್ತೀನಿ. ಪಟ ಅಂತ ಎಲ್ಲ ಮಾಡ್ಕೊ, ಪರವಾಗಿಲ್ಲ, ತುಂಬ್ತೀನಿ, ಕೊಡ್ತೀನಿ ನಾನು. ರೆಡಿನಾ? 1 ನಿಮಿಷದಲ್ಲಿ ಏನೂ ತಗೊಳಕ್ಕಾಗಲ್ಲ. ನೀನೇ ಪಟ ತುಂಬ್ತೀನಿ ಅಂದಿದ್ದು. ಸರಿ, 1.5 ನಿಮಿಷ. 1 ನಿಮಿಷ 30 ಸೆಕೆಂಡು, ಟೋಟಲ್ ಆಗಿ 90 ಸೆಕೆಂಡ್ಸು. ಏನಂತೀಯ? ಟೈಮ್ ಆಯ್ತಿರಲ್ಲೋ, ಇನ್ನು ಸ್ಟಾರ್ಟ್ ಆಗಿಲ್ಲ. ಕೆಜಿ ಏನಂತ್ಯ? ಏನ್ ಮಾಡ್ಬೇಕು ಈಗ? 1 ಕೆಜಿಗೆ ಇಲ್ಲ, 2 ನಿಮಿಷ ಮ್ಯಾಕ್ಸು. 2 ನಿಮಿಷ ಟೈಮ್ ಕೊಡ್ತೀನಿ. ಏನ್ ಬೇಕಾದ್ರೂ ತಗೋ ಈಸ್ಕೊಡ್ತೀನಿ. ಏನ್ ಬೇಕಾದ್ರೂ ತಗೋ ಈಸ್ಕೊಡ್ತೀಯ? ಮನೆಗೆ ಮನೆಗೆ ಬಟ್ಟೆಗಳೆಲ್ಲ ತಗೊಳಂಗಿಲ್ಲ. ಮೇಲೆ ಬಟ್ಟೆ ಟಾಯ್ಸ್ ಏನೂ ತಗೊಳಂಗಿಲ್ಲ. ಜಸ್ಟ್ ಅಡುಗೆ ಸಾಮಾನು, ತಿನ್ನೋದೇನಿದ್ರು ಎಲ್ಲ ತಗೋ. ಆಯ್ತಾ? ಆಯ್ತಾ? ಬೈ. ಏನೋ ಕೇಳ್ತಾ ಒಂದ್ ನಿಮಿಷ ಮಾಯಿರ, ನಾನು ಟೈಮರ್ ಸೆಟ್ ಮಾಡ್ತಾ ಇರ್ತೀನಿ. ಅಷ್ಟಲ್ಲಿ ನಿನ್ ಜೊತೆ ಬಾ, ಅದು ಸ್ವಲ್ಪ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಬೇಡ ಅವೆಲ್ಲ ಆಗಲ್ಲ ಅಮ್ಮ. ನೀನ್ ನೋಡಿ, ಈ ಕಡೆ ಎಲ್ಲ ಹಿಂಗೆಲ್ಲ ಆಡಂಗಿಲ್ಲ. ಆಯ್ತಾ? ಏನೋ ಟಾಸ್ಕ್ ಕೊಡ್ತಾ ಏನಂದಾಗ ಹೇಳೋ ತರ ಮಾಡ್ಬೇಕು. ಹೌದಮ್ಮ, ಪಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬಾಮ್ಮ, ಇಲ್ಲಿಂದ ಹಂಗೆ ಎತ್ಕೊಂಡ್ಬಿಡು. 10 ಸೆಕೆಂಡ್. ಎಂತದ್ದು ಇಲ್ಲ. ಏನ್ ತರಕಾರಿ ಒಂದೊಂದು ಪೀಸ ತಗಂತೀಯ? ಬಾ. ಗೊತ್ತು ಮಮ್ಮಿ, ನನಗೂ ಟೈಮ್ ಆಗ್ತದೆ. ಸ್ಟಾರ್ಟಿಂಗ್ ಎಲ್ಲ ಡ್ರೈ ಫ್ರೂಟ್ಸ್ ಸಿಕ್ಬಿಟ್ಟವ್ರು. ಇಲ್ಲಿ ಬೇಡ, ಈ ಕಡೆ ಬಮ್ಮ, ಈ ಕಡೆ, ಈ ಸೈಡ್. ಓಕೆ ಮಮ್ಮಿ, ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಅಯ್ಯೋ, ಆಫರ್ ಇರೋದು ನೋಡ್ಕೊಳಮ್ಮ. ನಮಗೂ ಯೂಸ್ ಆಗ್ಬೇಕು, ನಿಂಗೂ ಯೂಸ್ ಆಗ್ಬೇಕು. ಅದು ನಾನು ಟಾಸ್ಕ್ ಇರೋದು ನಿಂಗೆ ಮಮ್ಮಿ. ನಾನು ನಿಂಗೆ ಎಷ್ಟು ಟೈಮ್ ಆಗೈತೆ ಅಂತ ಹೇಳಲ್ಲ. ಟೈಮ್ ಮುಗಿದ್ಮೇಲೆ ಮಾತ್ರ ಪಕ್ಕ ಹೇಳ್ತೀನಿ. ಅಮ್ಮ, ನೀನು ಎಷ್ಟೆಷ್ಟು ತಗೊಂತ ಇದೆಯಾ? ಎಷ್ಟಾದ್ರೂ ತಗೋ, ಹೋಗ್ಲಿ. ಸ್ವಲ್ಪ ಬಜೆಟ್ ನೋಡ್ಕೊಂಡು ತಗೋ. ಬಿಸ್ಕೆಟು, ಮ್ಯಾಗಿ ಏನು ಬೇಡ ಅಲ್ಲ? ಬೇಡವಾ? ಒಂದು ನಿಮಿಷ ಮುಗೀತು. 59 ಸೆಕೆಂಡ್ಸು. ಆಹಾ, ಓಹೋ. ಡೈಗಿ ಏನಾದ್ರು ಬೇಕೇನು ನೋಡು. ಪುಡಿಗಳು ನೋಡ್ರ, ಖಾರದ ಪುಡಿ, ರಸಂ ಪುಡಿ, ಅದು ಇದು ಎಲ್ಲ. 37 ಸೆಕೆಂಡ್ಸು, 35 ಸೆಕೆಂಡು, 30 ಸೆಕೆಂಡ್ಸು.
ಈಗೆಲ್ಲ ನೋಡ್ಕೊಳವ ಇಲ್ಲಿ. ಆಯ್ತು 24 ಸೆಕೆಂಡು 20 ಸೆಕೆಂಡು ಕಮನ್ ಆಯ್ತು 15 14 13 9 8 7 6 5 4 3 2 1 ಮುಗೀತು ಅಷ್ಟೇ ಮುಗೀತು ಗೋಧಿ ಅಪ್ಪ ಮುಗೀತಮ್ಮ ಆಗೋಯ್ತಾ? ಮುಗೀತು ಗೋಧಿ ಒಂದು ಮುಗೀತು item ಮಿಕ್ಕಿದೆ. ಅದಾಗ್ಲಿಲ್ಲ ಬಡ್ಕಂತಾನೆ ಆಯ್ತು ಮುಗೀತು ನೋಡಿ ನೀನೊಳ್ಳೆ ಆಯ್ತು ಬಿಡು, ಒಂದು ಸಾಕು. ಗೋಧಿ ಎಲ್ಲ ಮಿಕ್ಸ್ ಆಯ್ತಲ್ಲ. 2 ನಿಮಿಷಕ್ಕೆ ಇಷ್ಟು ಮಗನ್ ತಗೊಂಡಿದ್ನ ಆಲ್ರೆಡಿ ತಗೊಂಬಿಟ್ಟಿದ್ಯಾ? 2 ನಿಮಿಷಕ್ಕೆ ಎಷ್ಟು ತಗೊಂಡೈತೆ ಅಮ್ಮಗ ಅಕ್ಕಿ ಮೂಟೆ ನೆನಪಾಗಿಲ್ಲ ನೆನಪಾಯ್ತು. ತಗೊಂಡ್ರೆ ಸೀನು ಬರ್ತಾನೆ ಅಂದ್ಬಿಟ್ಟು ಸುಮ್ಮನೆ ಹಾ ಲೆಕ್ಕ ಅಲ್ಲಲ್ವಾ? ಇಷ್ಟು ನಿಂದ ಇಷ್ಟು ನಂದು. ನಿಂಗೆ ಬೇಕಾ ಇನ್ನೊಂದು ಜಾಗ ತಗೋ, ಏನ್ ಬೇಕೋ ಇನ್ನೊಂದು. ಯಪ್ಪ ಏನೋ ಲೈಫಲ್ಲಿ ಒಂದು ಟಾಸ್ಕ್ ಮಾಡ್ತಿರಲ್ಲ, ಟಾಸ್ಕ್ ಮಾಡ್ಸೋಣ ಅಂತ ಮಾಡಿದೆ. 2 ನಿಮಿಷಕ್ಕೆ ಇಷ್ಟು ಕಲೆಕ್ಟ್ ಮಾಡ್ಬಿಟ್ಟೈತೆ. ಇನ್ನು ಇಲ್ಲೇ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ರೆ ಇನ್ನೊಂದು ಆಗಿರೋದು, ಇನ್ನೊಂದು ಸ್ವಲ್ಪ ತುಂಬ್ಕೊಂಡಿರೋದು. ತಗೊಂಡಿದ್ದಿಲ್ಲಮ್ಮ ಆಲ್ರೆಡಿ. ಅದೇ ಕಮ್ಮಿದು ಒಂದಲ್ಲ ಪಾಪ ಚೇಂಜ್ ಮಾಡ್ಕೊಡ್ತೀನಿ. ಚೇಂಜ್ ಮಾಡೋದು ಓಕೆ. ದೊಡ್ಡ ಪ್ಯಾಕೆಟ್ ತಗೊಂಡಂಗಿದೆಯಾ? ರೈಟ್ ನೋಡಿ 155.99 ನೋಡು ಆಫರ್. ಹಾಂ ಓಕೆ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ. ಟಾಸ್ಕ್ನ ದಾಟಿ ಎಷ್ಟು? ಇದೊಂದು 2 ಇದೊಂದು 3 ಹಾಕ್ಬಿಡು. ಎಷ್ಟಾಯ್ತದ? ಕಮ್ಮಿ ಇದ್ರೆ ಹಾಕ್ಬಿಡಿ, ಜಾಸ್ತಿ 31 ಹಾಕಿ ಎಲ್ಲ ಕೊಡ್ಸೋದೆ. ಏನು ಇಷ್ಟು ಕೊಡಿಸೋನ್ಗೆ ಅಷ್ಟು ಕೊಡ್ಸೋಕ್ಕಾಗಲ್ಲ ಗೈಸ್. ನಮ್ಮಮ್ಮ ಆಗಿದ್ದಕ್ಕೆ ಈ ಸೆಕ್ಷನ್ಗೆ ಬಂದಿಲ್ಲ, ಈ ಸೆಕ್ಷನ್ಗೂ ಬಂದಿಲ್ಲ. ಮನೆಗೆ ಏನು ಬೇಕು ಅಷ್ಟೇ ತಗೊಂಡು ಹೋದ್ರು. ನಾನಾಗಿದ್ದರೆ ಪಕ್ಕ ಇದನ್ನೇ ತುಂಬ್ಕೊಂಡ್ಬಿಡ್ತಾ ಇದ್ದೆ ಗೈಸ್. ಟೋಟಲಾಗಿ ನಾನೇ ಒಂದು 4,000 ಆಗುತ್ತೆ ಅನ್ಕೊಂಡೆ, ಪರವಾಗಿಲ್ಲ. ಇನ್ನೊಂದು 2 ನಿಮಿಷ ಕೊಟ್ಟಿದ್ರೆ 4,000 8,000 ಮಾಡ್ಬಿಡ್ತಾ ಇದ್ದೆ ಗೊತ್ತು ನಂಗೆ. 2 ನಿಮಿಷಕ್ಕೆ ಇಷ್ಟ ಆಗೋಯ್ತೆ. ಇದು ನೋಡಿ ಒಳ್ಳೆ ಟೈಮ್ ಪೇಮೆಂಟ್ ಆಗ್ತಿಲ್ಲ. ಇವಾಗ ಕಾಸಿಲ್ಲ ಅಂದ್ರೆ ಏನು ಮಾಡೋದು? ನಾನು ಹಾಕ್ತೀನಿ. ಆಗಿದೆ ಬಿಡು. ಇಲ್ಲ ಅಂದ್ರೆ ಏನನ್ನದು? ಯಾರನ್ನ ನಂಬ್ಕೊಂಡು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೇನ್ ಬರಲ್ಲ. ನೀನ್ ಟಾಸ್ಕ್ ಕೊಟ್ಟಿದ್ಯಾ ಮಾಡಿದ್ಯಾ, ಬೈ ಚಾನ್ಸ್ ನೀನಿಲ್ಲ ಅಂದ್ರೂ ಹಾಕೋ ಕೆಪಾಸಿಟಿ. ಅಯ್ಯ ಸರಿ ನಮ್ಮ ಒಳ್ಳೇದು, ಹಂಗೆ ಇರು. ಏನಮ್ಮ ಮುಖದಲ್ಲಿ ಸ್ವಲ್ಪ ಖುಷಿ ಇದೆ, ಹ್ಯಾಪಿ ಇದೆ. ನೆಪದಲ್ಲಿ ಒಂದು 2,000 ರೂಪಾಯಿ ಬಿಲ್ ಹಾಕೋಕ್ ಮನೆ ರೇಷನ್ ಕೊಡ್ತಿರಲ್ಲಪ್ಪ. ನೆಕ್ಸ್ಟ್ ಇನ್ನೊಂದು ಥರ ಟಾಸ್ಕ್ ಮಾಡೋಣ ತಡಿ. ಮನೆಗೆ ರೇಷನ್, ಮನೆಗೆ ಐಟಮ್ ಬರ್ತದಂದ್ರೆ ಮಾಡೋಣ ಬಿಡಪ್ಪ. ಓಕೆ ಗೈಸ್, ಮನೆಗೆ ಬಂದಿದ್ದೀನಿ. ಈ ಕಡೆ ಆ ಕಡೆ ಬೋದು ಇದ್ದಾಳೆ, ಬೋದು. ಆ್ಯಂಡ್ ಬೋದುಗೆ ನೀನು ಐಸ್ ಕ್ರೀಮ್ ಕೊಟ್ಟಿಲ್ಲ, ಸೊ ಇವಾಗ ಐಸ್ ಕ್ರೀಮ್ ಕೊಟ್ಟು ಬರೋಣ ಬನ್ನಿ. ಬೋದು ಬಾಯಿಲಿ, ಬಾಯಿ ಎಲ್ಲ ಬಾಯಿಲಿ ಅಂದಿದ್ದು. ನಾನು ಸ್ಕೂಟಿಲಿ ಯಾಕೆ ಬಂದೆ ಗೊತ್ತಾ? ಏನು ಹೇಳ್ದೇನೆ ನೀನು? ನಾನು ಯಾವ ಫ್ಲೇವರ್ ಇಷ್ಟ ನಿಂಗೆ ಐಸ್ ಕ್ರೀಮ್ ಅಲ್ಲಿ? ನಿಮ್ಮ ಅಕ್ಕ ಹೆಸರು ಮರ್ತ ಹೋಗ್ಬಿಟ್ಟು. ನಿಮ್ಮ ಅಕ್ಕ ಹೆಸರು ಪ್ರಜ್ಞಾ. ಬಾಯಿಲಿ ಯಾವ ಫ್ಲೇವರ್ ಇಷ್ಟ? ಸ್ಟ್ರಾಬೆರಿ ಇಷ್ಟನಾ? ಹೇಳಲೇ ಇಲ್ಲ ನೆನೆ ನೀನು. ಸ್ಟ್ರಾಬೆರಿ ಒಂದಿದೆ. ಚಾಕ್ಲೇಟ್ ಯಾರಿಗಿಷ್ಟ? ಆದರೆ ನಾನು ನಿಂಗೆ ತಂದಿದ್ದೆ. ಸರಿ, ಇದು ವೆನಿಲಾ ಯಾರಿಗಿಷ್ಟ? ನೀನು ತಿನ್ನಲ್ಲ? ತಗ ತಿನ್ನಲ್ಲ? ಸರಿ, ಈ 3 ನಿಂಗೆ ಅಂತ ತಂದಿದ್ದು. ತಗ, ಯಾರಿಗೆ ಬೇಕಾದ್ರೂ ಕೊಡು. ಬಾಯ್ ಹೇಳಲ್ಲ. ಬಾಯ್ ಗೈಸ್. ಐಟಮ್ ಎಲ್ಲ ಮನೆಗೆ ಬಂದಿದೆ, ನಾವು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಹೊರಗಡೆ ಸ್ವಲ್ಪ ಕೆಲಸ ಐತೆ ಅಂತ ಹೊರಟಿದ್ದೀನಿ. ಆ್ಯಂಡ್ ಹೊರಗಡೆ ಹೋಗೋದಕ್ಕೆ ಹೆಲ್ಮೆಟ್ ಬೇಕಾಗಿತ್ತಲ್ಲ, ಎದಾಕೊಂಡು ಹೋಗೋಣ ಅಂತ ಬಂದೆ. ಮಮ್ಮಿ ಹ್ಯಾಪಿ ಬೈ ದ ವೇ. ಇನ್ನಾರು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿತ್ತು ಅನಿಸ್ತೈತೆ? ಇಲ್ಲ ಓಕೆ ಅನಿಸ್ತೈತಾ? ಬಟ್ಟೆ ಅಂಗಡಿಗೆ ತಗೊಂಡೋಗಿ, ಬಟ್ಟೆ ಅಂಗಡಿ ಕರ್ಕೊಂಡೋಗಿ ಮಾಲ್ಗೆ 2 ನಿಮಿಷ ಟೈಮ್ ಕೊಡು, ಅಂತ ಬಿಲ್ ಮಾಡಿಸ್ತೀನಿ. ಸೂಪರ್ ಅಮ್ಮ. ಆ ಕಡೆ ಸ್ವಲ್ಪ ಕಂಡೀಷನ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಯಾಕೆ ಹೇಳೋ? ಬಟ್ಟೆ ಕೊಡಿಸ್ತೀನಿ ಅಂತ ರಾತ್ರಿ ಕರ್ಕೊಂಡೋಗಿ ಕೊಡಿಸಿಲ್ಲ, ಬ್ಯಾಲೆನ್ಸ್ ಐತೆ. ಸರಿ ಬಿಡು, ಮಾಡೋಣ. ಡೋಂಟ್ ವೆರಿ. ಒಳ್ಳೆ ಟೈಮ್ ಬರ್ತಾ ಇದೆ, ಒಳ್ಳೆ ಟೈಮ್ ಕರ್ಕೊಂಡು ಹೋಗ್ತೀನಿ. ಹಾಂ ಸರಿಮ್ಮ. ಕಷ್ಟ ಆಗೈಸಿದ್ದು. 2 ನಿಮಿಷ ಟೈಮ್ ಕೊಟ್ಟು ಬಟ್ಟೆ ತಗೊಂಡ್ರೆ ಹಿಂಗೆ ಎತ್ಕೊಂಡ್ಬಿಡ್ಬೋದು ಬಟ್ಟೆಗಳನ್ನ. ಕಷ್ಟ ಐತಿದೆ. ಅದಾದ್ರೂ ಏನೋ ಒಂದು 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ಟೆ, 1,000 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಇಷ್ಟು ತಗೊಂಡ್ರೆ ಅಷ್ಟು ಬಟ್ಟೆಲಿ ತಗೊಂಡ್ಬಿಟ್ರೆ ಮುಳುಗೋದೆ. ನಾನು ಅಷ್ಟೇ ಕೆಲಸ ಮಾಡ್ತಾ ಇರಬೇಕು. ಎನಿವೇಸ್ ಗೈಸ್, ಹೋಪ್ ಯು ಲೈಕ್ ದ ವಿಡಿಯೋ.
ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗೋರ್ಗೆ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.